ಮಾಜಿ ಮಂತ್ರಿ ಮುನಿರತ್ನ ಬಿಜೆಪಿಯಿಂದ ಕಿಕ್ಔಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಜಾತಿ ನಿಂದನೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಆರ್ಆರ್ ನಗರ ಎಂಎಲ್ಎ ಈಗಾಗಲೇ ಮುನಿರತ್ನಗೆ ನೋಟಿಸ್ ಅನ್ನ ಕೊಟ್ಟಿದೆ ಬಿಜೆಪಿ. ಆಡಿಯೋ ವಿಡಿಯೋ ವಿಚಾರವಾಗಿ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ನೋಟಿಸ್ ಅನ್ನ ಕೊಟ್ಟಿರೋ ಬಗ್ಗೆ ಎಂಎಲ್ಸಿ ರವಿಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಮುನಿರತ್ನ ಬಳಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರು ಮುನಿರತ್ನ ವಿರುದ್ಧ ಕ್ರಮವನ್ನ ಕೈಗೊಳ್ಳದೆ ಬಿಜೆಪಿಗೆ ಈಗ ವಿಧಿಯಿಲ್ಲ. ಬಿಜೆಪಿ ನೆಚ್ಚಿಕೊಂಡಿರೋ ಪರಿಶಿಷ್ಟ ಸಮುದಾಯದ ಬಗ್ಗೆ ಮುನಿರತ್ನ ಅವರು ಅವಹೇಳನಕಾರಿ ನುಡಿದಿದ್ದಾರೆ. ಮತ್ತೊಂದು ಕಡೆ ಒಕ್ಕಲಿಗ ಸಮಾಜದ ಬಗ್ಗೆಯೂ ಲಘುವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಎರಡು ಸಮುದಾಯದ ಕೆಂಗಣ್ಣಿಗೆ ಈಗ ಬಿಜೆಪಿ ಗುರಿಯಾಗುತ್ತೆ. ಮುನಿರತ್ನ ವಿರುದ್ಧ ಕ್ರಮವನ್ನ ಕೈಗೊಂಡು ಸಮಾಧಾನ ಮಾಡುವಂತಹ ಯತ್ನ ನಡೀತಾ ಇದೆ. ಮುನಿರತ್ನ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಕಾಂಗ್ರೆಸ್ಗೆ ಅದು ಅಸ್ತ್ರವಾಗುತ್ತೆ. ಹೀಗಾಗಿ ನೋಟಿಸ್ ಕೊಟ್ಟು ನಂತರ ಬಿಜೆಪಿಯಿಂದ ಹೊರಗಿಡುವಂತಹ ಪ್ಲಾನ್ ಆಗ್ತಾ ಇರುವಂತದ್ದು, ಚಿಂತನೆ ಆಗ್ತಾ ಇದೆ. ಎಫ್ಎಸ್ಎಲ್ ರಿಪೋರ್ಟ್ ಬಂದ ಕೂಡಲೇ ಮುನಿರತ್ನ ಅವರು ಕಿಕ್ಔಟ್ ಆಗ್ತಾರಾ, ಕಿಕ್ಔಟ್ ಫಿಕ್ಸ್ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಇದನ್ನ ಕಾಂಗ್ರೆಸ್ನವರೇ ಕ್ರಿಯೇಟ್ ಮಾಡಿದಾರ ಇದನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ನೋಟಿಸ್ ಅಂತ ಭಾರತೀಯ ಜನತಾ ಪಾರ್ಟಿ ಜಾರಿ ಮಾಡಿದೆ. ಅದ್ರ ಬಗ್ಗೆ ನಮ್ಮ ರಾಜ್ಯ ನಾಯಕರು ಚರ್ಚೆ ಮಾಡಿಬಿಟ್ಟು ಏನು ಅಂತ ಕ್ರಮ ತೆಗೆದುಕೊಳ್ತಾರೆ. ನಾನು ಇವತ್ತು ಕೇಳ್ತಾ ಇರತಕ್ಕಂಥದ್ದು, ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದಿರ ಓಕೆ, ಆದರೆ ಅದೇ ಅಟ್ರಾಸಿಟಿ ಕೇಸ್ ಚೆನ್ನಾರೆಡ್ಡಿ ಮೇಲೇನೂ ಆಗಿತ್ತಲ್ಲ ಒಂದು ತಿಂಗಳ ಮುಂಚೆ. ಒಬ್ಬ PSI ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ಲ, ಅಟ್ರಾಸಿಟಿ ಕೇಸ್ ಚೆನ್ನಾರೆಡ್ಡಿ ಮೇಲೆ ಹಾಕಿದ್ರು ಕೂಡ ಒಂದು ತಿಂಗಳವರೆಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಅಟ್ರಾಸಿಟಿ ಕೇಸ್ ನಿಮಗೊಂದು ನಮಗೊಂದ?